ಕೊರೋನಾ ಪಾಸಿಟಿವಿಟಿ ರೇಟ್ನಲ್ಲಿ ದೇಶಕ್ಕೆ ರಾಜ್ಯ 2ನೇ ಸ್ಥಾನದಲ್ಲಿದೆ. ಸಹಜವಾಗಿಯೇ ಇದು ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಏರಿಕೆ, ರಾಜ್ಯದಲ್ಲಿ ಸಕ್ರಿಯ ಕೇಸ್ಗಳ ಸಂಖ್ಯೆ 92 ಇದೆ. ಮತ್ತೆ ಕೊರೋನಾ ಹಾಟ್ಸ್ಪಾಟ್ ಆಗುತ್ತಾ ಬೆಂಗಳೂರು. ಕಾರಣ ಬೆಂಗಳೂರಿನೊಂದರಲ್ಲೇ ಸಕ್ರಿಯ ಕೇಸ್ಗಳ ಸಂಖ್ಯೆ 80 ಇದೆ. ಇನ್ನು ಮೈಸೂರಲ್ಲಿ 6, ಬಳ್ಳಾರಿಯಲ್ಲಿ 3, ರಾಮನಗರದಲ್ಲಿ 1. ಬೆಂಗಳೂರಿನಲ್ಲಿಯೇ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ಪತ್ತೆ ಆಗ್ತಾ ಇರುವಂತಹದ್ದು. ಈಗಾಗಲೇ ಬಿಬಿಎಂಪಿ ನಿನ್ನೆ ಒಂದು ಮಹತ್ವದ ಮೀಟಿಂಗ್ ಅನ್ನು ಮಾಡಿ ಟೆಸ್ಟಿಂಗ್ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು, 1500ರ ಗಡಿಯನ್ನು ಕೂಡ ಕೊಟ್ಟಿದೆ. ಇವತ್ತಿನಿಂದಲೇ ಬಹುತೇಕ ಕಡೆಗಳಲ್ಲಿ ಟೆಸ್ಟಿಂಗ್ ಅನ್ನು ಆರಂಭಿಸಲಾಗಿದೆ. ಈ ಕಾಡ್ತಾ ಇರುವಂತಹ ಪ್ರಶ್ನೆ ಮತ್ತೊಮ್ಮೆ ಕೊರೋನಾ ಹಾಟ್ಸ್ಪಾಟ್ ಆಗುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು ಅನ್ನೋದು. ಕಾರಣ ರಾಜ್ಯದಲ್ಲಿ ಪತ್ತೆ ಆಗಿರುವಂತಹ ಪ್ರಕರಣಗಳ ಪೈಕಿ ಶೇಕಡ 90ರಷ್ಟು ಪ್ರಕರಣಗಳು ಬೆಂಗಳೂರಿನಲ್ಲಿಯೇ ಪತ್ತೆ ಆಗ್ತಾ ಇರುವಂತಹದ್ದು. ನೀವು ಕೂಡ ಗ್ರಾಫನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲಿ ಒಂದು ವಾರದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಯಾವ ರೀತಿ ಇದೆ ಅನ್ನೋದನ್ನು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಶೇಕಡ 90ರಷ್ಟು ಪ್ರಕರಣಗಳು ಬೆಂಗಳೂರಿನಲ್ಲಿಯೇ ಸಕ್ರಿಯವಾಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ತಜ್ಞರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗುತ್ತೆ ಅಂತ ಹೇಳಿ. ಬಿಬಿಎಂಪಿ ಯಾವ ಕ್ರಮದ ಮೊರೆ ಹೋಗಬಹುದು ಕೊರೋನಾ ಪ್ರಕರಣಗಳ ಸಂಖ್ಯೆಯನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಅಂತ ಹೇಳಿ? ಲೋಕೇಶ್, ಪ್ರೇಮ್, ಈಗ ಕೊರೋನಾ ಸಂಖ್ಯೆಗಳನ್ನು ನಿಯಂತ್ರಿಸೋದಕ್ಕೆ ಬಿಬಿಎಂಪಿ ಕೆಲವೊಂದಿಷ್ಟು ಅಂಶಗಳನ್ನು ಹಾಕ್ಕೊಂಡಿದೆ. ಆ ಅಂಶಗಳನ್ನ ಪಾಲನೆ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೋವಿಡ್ ಟೆಸ್ಟನ್ನು ಹೆಚ್ಚಳ ಮಾಡಿ ಕೋವಿಡ್ ನಿಯಂತ್ರಣಕ್ಕೆ ಮುಂದಾಗುವಂಥದ್ದು. ಅದರ ಜೊತೆಗೆ ಯಾರು ILI ಮತ್ತು ಸ್ಯಾರಿ ಕೇಸ್ನಿಂದ ಬಳಲ್ತಾ ಇದ್ದಾರೆ, ಕೋಮಾರ್ಬಿಡ್ ಪೇಷಂಟ್ಗಳಿದ್ದಾರೆ, ಅಂಥವ್ರನ್ನ ಗುರುತು ಮಾಡಿ ಟೆಸ್ಟ್ ಮಾಡಿ ಅವ್ರನ್ನ ಸರ್ವೆ ಮಾಡುವಂಥದ್ದು. ಅದಲ್ಲದೆ ಇರ್ತಕ್ಕಂಥ ನಿಯಮ, ಕ್ವಾರಂಟೈನು, ಹೋಮ್ ಐಸೋಲೇಷನ್ ನಿಯಮಗಳು ಏನಿವೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡುವಂಥದ್ದು. ಜೊತೆಗೆ ಎಲ್ಲಿ ಪಾಸಿಟಿವಿಟಿ ಜಾಸ್ತಿ ಬರುತ್ತೆ ಮತ್ತು ಕೋವಿಡ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬರುತ್ತೆ ಅಂಥವರ ತ್ವರಿತವಾಗಿ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳನ್ನು ಟ್ರ್ಯಾಕ್ ಮಾಡಿ ಅವ್ರಿಗೆ ಕೂಡಲೇ ಟೆಸ್ಟ್ ಮಾಡಿ ಐಸೋಲೇಷನ್ ಮಾಡುವಂಥದ್ದು. ಇದೆಲ್ಲವನ್ನು ಮಾಡಿ ಬೆಂಗಳೂರಿನಲ್ಲಿ ಕೇಸ್ ಹೆಚ್ಚಳ ಆಗದಂತೆ ನಿಯಂತ್ರಣ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಬಿಬಿಎಂಪಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆಗಿದ್ದರೂ ಕೂಡ ರಾಜ್ಯದಲ್ಲಿ ಬಹುಪಾಲು ಬೆಂಗಳೂರಿನದ್ದೇ ಇದೆ. ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಜಧಾನಿಯಲ್ಲಿ ಈ ರೀತಿ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು ಒಂದು ರೀತಿ ಆತಂಕವನ್ನು ಮೂಡಿಸ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಜನರು ಕೂಡ ಅರಿತುಕೊಂಡು ಕೊರೋನಾ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಇರೋದ್ರಿಂದ ಆ ಸಮಾರಂಭಗಳಲ್ಲಿ ಕೊರೋನಾ ರೂಲ್ಸ್ಗಳನ್ನು ಪಾಲನೆ ಮಾಡಿಕೊಂಡು ಅವರು ಆಚರಣೆಯನ್ನು ಮಾಡಬೇಕಾಗತ್ತೆ. ಇಲ್ಲ ಮೈಮರೆತು ರೂಲ್ಸ್ಗಳನ್ನು ಪಾಲನೆ ಮಾಡದೆ ಮಾಸ್ಕ್ ಹಾಕೋದು ಮತ್ತು ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡದೇ ಇದ್ದರೆ ಈ ರೀತಿ ಕೇಸ್ ಮತ್ತಷ್ಟು ಹೆಚ್ಚಾಗುವಂಥ ಆತಂಕ ಇದೆ. ಹಾಗಾಗಿ ತಜ್ಞರು ಕೂಡ ಬೆಂಗಳೂರನ್ನು ಒಂದು ರೀತಿ ಕೇಂದ್ರೀಕೃತವಾಗಿಟ್ಕೊಂಡು ರೂಲ್ಸ್ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ನಿಯಮಗಳು ಜಾರಿ ಆಗ್ಬೋದು ಬೆಂಗಳೂರಿಗೆ ಅಂತೇಳಿ ಕಾದು ನೋಡಬೇಕಾಗಿದೆ. ಪ್ರೇಮ್.